DRI ಹಲವಾರು ಆರೋಪಗಳನ್ನು ಮಾಡಿದೆ. DRI ಪರ ವಕೀಲರು ಈಕೆ ಜೈಲಿನ ಒಳಗಡೆನೇ ಇರಬೇಕು, ಯಾಕಂದರೆ ಈಕೆ ಕ್ರಿಮಿನಲ್ ಮೈಂಡ್ ಅಂತ ಹೇಳಿದ್ದಾರೆ. ಇಂಥವ್ರು ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರದು ಅಂತ ಕೂಡ ಪ್ರತಿಪಾದಿಸಿದ್ದಾರೆ. ಇಷ್ಟು ಚಿನ್ನ ಹೆಂಗೆ ತಗೊಂಡ್ಲಿ ಇವಳು? ಹೆಂಗೆ ಖರೀದಿ ಮಾಡಿದ್ಲು? ಎಲ್ಲಿಂದ ದುಡ್ಡು ಬಂತು? ಚಿನ್ನದ ಬದಲು ಏನು ಸಿಕ್ಕಿದೆ? ದುಬೈ ನಿವಾಸಿ ಅನ್ನೋ ರೀತಿಯಲ್ಲಿ ಐಡೆಂಟಿಟಿ ಕಾರ್ಡ್ ಬೇರೆ ಇದೆ, ID ಕಾರ್ಡ್ ಬೇರೆ ಇದೆ. ಇನ್ನು ಪ್ರೋಟೋಕಾಲ್ ಆಫೀಸರ್ ನೆರವಿನ ಜೊತೆಗೇನೆ ಈಕೆ ಸ್ಮಗ್ಲಿಂಗ್ ಮಾಡಿರೋದು. ಹೀಗಾಗಿ ಹಲವು ಆರೋಪಗಳಿದೆ. ಈಕೆದು ಕ್ರಿಮಿನಲ್ ಮೈಂಡ್, ಹೀಗಾಗಿ ಈಕೆ ಒಳಗಡೆನೇ ಇರಬೇಕು. ಇದು ಲಾಯರ್ಗಳು ಹೇಳಿರುವಂಥ ಮಾತು. ಅಂದರೆ ಕೋರ್ಟಲ್ಲಿ ಈಗಿನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅಂತಾರಾಷ್ಟ್ರೀಯ ಸ್ಮಗ್ಲರ್ಸ್ ಜೊತೆಗೆ ಈಕೆಯ ನಂಟಿದೆ. ಈಕೆದು ಪಕ್ಕಾ ಕ್ರಿಮಿನಲ್ ಮೈಂಡ್. ಇಂಥವರು ಹೊರಗಡೆ ಇರಬಾರ್ದು, ಜೈಲಿನ ಒಳಗಡೆನೇ ಇರಬೇಕು ಅಂತ ವಕೀಲರು ವಾದ ಮಾಡಿದ್ದಾರೆ. ಈ ತನಿಖಾ ಸಂಸ್ಥೆಗಳ ಪರವಾಗಿರುವಂಥ ವಕೀಲರು ಹವಾಲಾ ಮುಖಾಂತರ ಚಿನ್ನದ ಬದಲು ದುಡ್ಡು ವರ್ಗಾವಣೆಯಾಗಿದೆ. ಅಂದರೆ ಇದರ ಹಿಂದೆ ಬೇರೆ ಬೇರೆಯವರ ಪಾತ್ರ ಇದೆ, ಬೇರೆ ಬೇರೆಯವರ ಸಂಪರ್ಕಗಳಿವೆ, ಬೆಂಬಲಗಳಿವೆ. ಇಲ್ಲಾಂದರೆ ಆಗ್ತಿರಲಿಲ್ಲ. ಹೀಗಾಗಿ ವ್ಯಾಪಕ ತನಿಖೆ ಆಗಬೇಕು. ಮೊದಲೇ ಈಕೆ ಕ್ರಿಮಿನಲ್ ಮೈಂಡ್ ಆಗಿರೋದ್ರಿಂದ ಈಕೆ ಜೈಲಿನ ಒಳಗಡೆನೇ ಇರಬೇಕು ಅಂತ ವಕೀಲರು ವಾದ ಮಾಡಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ನಟಿ ರನ್ಯಾ ರಾವ್ ನಿವಾಸ. ಇನ್ನೊಂದು ಕಡೆಗೆ ರನ್ಯಾ ಪತಿ ಜತಿನ್ ನಿವಾಸದ ಮೇಲೆ ED ದಾಳಿ ಮಾಡಿರೋದು. ಇನ್ನು ಮದುವೆ ಫೋಟೋ ಇದು. ಪತಿ ಜತಿನ್ ಜೊತೆಗೆ ರನ್ಯಾ ತೆಗೆಸ್ಕೊಂಡಿರುವಂಥ ಫೋಟೋ.